ನಮಸ್ಕಾರ ಸ್ನೇಹಿತರೆ. ಪ್ರಸ್ತುತ ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ತಪ್ಪದೆ ಕೆಲವು ಆಚಾರಗಳನ್ನು ನಾವು ಆಚರಿಸಬೇಕು. ಮುಖ್ಯವಾಗಿ ಗೃಹಿಣಿಯರು ಆಚರಿಸಬೇಕಾದಂತ ವಿಧಿವಿಧಾನಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೋ ಆಚಾರಗಳು ಪದ್ಧತಿಗಳು ಇವೆ. ನಾವು ಆಚರಿಸುವ ಪ್ರತಿ ಆಚಾರದ ಹಿಂದೆ ಕೂಡ ಎಷ್ಟೋ ಒಳ್ಳೆ ಪ್ರಯೋಜನಗಳು ಇರುತ್ತದೆ. ಹಾಗಾಗಿ ನಾವು ಆಚರಿಸುವ ಕೆಲವು ಆಚಾರಗಳು ಪದ್ಧತಿಗಳ ಮುಖಾಂತರವೇ ನಮಗೆ ನಮ್ಮ ಕುಟುಂಬಕ್ಕೆ ಎಷ್ಟೋ ಒಳ್ಳೆ ಪ್ರಯೋಜನಗಳು ಉಂಟಾಗಿ ಹಣಪರವಾಗಿ ಒಳ್ಳೆ ಲಾಭ ಇರುತ್ತದೆ. ಆದರೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ತಪ್ಪದೆ ಆಚರಿಸಬೇಕಾದ ಕೆಲವು ಆಚಾರಗಳು ಪದ್ಧತಿಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. 1. ಅಮ್ಮನವರನ್ನು ಪೂಜಿಸುವ ಹೆಂಗಸರು ತಪ್ಪದೆ ದೇವಿ ಪೂಜೆ ಮಾಡುವ ದಿನದಂದು ಉಪವಾಸ ಇರಬೇಕು. ನಿಮ್ಮ ಕುಟುಂಬದ ಕ್ಷೇಮ ಹಾಗೂ ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುವುದಕ್ಕಾಗಿ ಈ ಶ್ರಾವಣ ಮಾಸದಲ್ಲಿ ಗೃಹಿಣಿಯರು ತಪ್ಪದೆ ಉಪವಾಸ ಇರಬೇಕು. ತಿಂಗಳಿಡೀ ಉಪವಾಸ ಇರಬೇಕಿಲ್ಲ. ಪ್ರತಿ ಸೋಮವಾರ ಹಾಗೂ ಶುಕ್ರವಾರಗಳಲ್ಲಿ ಉಪವಾಸ ಇದ್ದರೆ ಒಳ್ಳೆಯದು. ಅದು ಸಾಧ್ಯವಾಗದವರು ಈ ಶ್ರಾವಣ ಮಾಸ ಮುಗಿಯುವುದರಲ್ಲಿ ಯಾವುದೋ ಒಂದು ಸೋಮವಾರ ಅಥವಾ ಒಂದು ಶುಕ್ರವಾರ ಉಪವಾಸ ಇದ್ದರೂ ಸರಿ ಹೋಗುತ್ತದೆ. 2. ನಮ್ಮ ಹಿಂದೂ ಧರ್ಮದಲ್ಲಿ ದೇವರ ಮಂತ್ರಗಳಿಗೆ ತುಂಬಾ ಶಕ್ತಿ ಇದೆ. ನಾವು ಶ್ರದ್ಧಾ ಭಕ್ತಿಯಿಂದ ದೇವರ ಮಂತ್ರಗಳನ್ನು ಜಪಿಸಿದರೆ ದೇವರು ಅತಿ ಬೇಗನೆ ಒಲಿಯುತ್ತಾರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಈ ಮಂತ್ರವನ್ನು ಜಪ ಮಾಡುತ್ತೀರಿ. ಆಗ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತದೆ. 3. ಈ ಶ್ರಾವಣ ಮಾಸದಲ್ಲಿ ತಪ್ಪದೆ ಹೆಣ್ಣು ಮಕ್ಕಳು ತುಳಸಿಯನ್ನು ಪೂಜಿಸಬೇಕು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಸಕಲ ದೇವತೆಗಳು ನಿಮ್ಮ ಮನೆಯನ್ನು ರಕ್ಷಿಸುತ್ತಿರುವಂತೆ ಲೆಕ್ಕ. ಲಕ್ಷ್ಮೀ ನಾರಾಯಣರು ವಾಸವಿರುವ ತುಳಸಿಯನ್ನು ಪೂಜಿಸಿದವರಿಗೆ ಈ ವರ್ಷವಿಡೀ ಯಾವುದಕ್ಕೂ ಕೊರತೆ ಇರದೆ ಸಕಲ ಸುಖ ಅನುಭವಿಸುತ್ತಾರೆ. ನಿಮ್ಮ ಮನೆಗೆ ವಿಪರೀತವಾದ ಐಶ್ವರ್ಯ ಬಂದು ಸೇರುತ್ತದೆ. 4. ಮಂಗಳಕರವಾದ ಈ ಶ್ರಾವಣ ಮಾಸದಲ್ಲಿ ಸುಮಂಗಳಿಯರು ಪ್ರತಿದಿನ ಕಾಲಿಗೆ ಅರಿಶಿನ ಹಚ್ಚಿಕೊಂಡು ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಕೈ ತುಂಬ ಬಳೆ ಹಾಕಿಕೊಳ್ಳಬೇಕು. ಜೊತೆಗೆ ಅವರು ಕಾಲ್ಗೆಜ್ಜೆ ಹಾಕಿಕೊಂಡು ನಡೆಯುತ್ತಿದ್ದರೆ ಆ ಗೆಜ್ಜೆಗಳಿಂದ ಬರುವ ಶಬ್ದ, ಬಳೆ ಶಬ್ದ ಕೇಳಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ. ಗೆಜ್ಜೆ ಶಬ್ದ ಎಲ್ಲಿ ಕೇಳಿಸುತ್ತದೋ ಅಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸ ಇರುತ್ತಾಳೆ. 5. ಮಹಿಳೆಯರು ದೀರ್ಘ ಸುಮಂಗಳಿಯಾಗಿ ಇರಬೇಕೆಂದರೆ ಈ ಶ್ರಾವಣ ಮಾಸದಲ್ಲಿ ತಪ್ಪದೆ ಮಂಗಳಗೌರಿ ವ್ರತ ಯಾವುದಾದರೂ ಒಂದು ಮಂಗಳವಾರ ಮಾಡಬೇಕು. ಮಂಗಳಗೌರಿ ವ್ರತವನ್ನು ಸಾಕ್ಷಾತ್ ಶ್ರೀ ಕೃಷ್ಣ ರುಕ್ಮಿಣಿ ದೇವಿಗೆ ವಿವರಿಸಿದ್ದಾರೆ. ಅಂತಹ ಶಕ್ತಿಯುತವಾದ ಈ ವ್ರತವನ್ನು ಪ್ರತಿ ಮಹಿಳೆ ಆಚರಿಸಿ ದೀರ್ಘ ಸುಮಂಗಳಿ ಯೋಗ ಪಡೆಯಿರಿ. 6. ಇನ್ನು ಅತಿ ಶಕ್ತಿಯುತವಾದ ವ್ರತ ಅಂದರೆ ವರಮಹಾಲಕ್ಷ್ಮಿ ವ್ರತ. ಪ್ರತಿ ಮಹಿಳೆ ತಪ್ಪದೆ ಮಾಡಬೇಕಾದ ವ್ರತ ಇದು. ಈ ಒಂದು ವ್ರತ ಮಾಡಿದರೆ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದಷ್ಟು ಪುಣ್ಯ ಫಲ ಲಭಿಸುತ್ತದೆ. ಇದರಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ಆಪತ್ತು ಬರದೆ ಧನ, ಧಾನ್ಯ, ಹಣ, ಸಂಪತ್ತು, ಐಶ್ವರ್ಯಕ್ಕೆ ಕೊರತೆ ಇರದೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬ ಈ ತಿಂಗಳು 8ನೇ ತಾರೀಕು ಅಂದರೆ ಶ್ರಾವಣ ಮಾಸದ 3ನೇ ಶುಕ್ರವಾರ ಬಂದಿದೆ. ಆ ದಿನದಂದು ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ವ್ರತ ಆಚರಿಸಿ. ಸಾಧ್ಯವಾಗದವರು ನಂತರ ಬರುವಂತ ಇನ್ನೂ 2 ಶುಕ್ರವಾರಗಳಲ್ಲಿ ಅಂದ್ರೆ ಈ ಶ್ರಾವಣ ಮಾಸ ಮುಗಿಯಲು ಇನ್ನೂ 2 ಶುಕ್ರವಾರಗಳು ಬಾಕಿ ಇರುತ್ತೆ. ಅವುಗಳಲ್ಲಿ ಯಾವುದೋ ಒಂದು ಶುಕ್ರವಾರದಂದು ವ್ರತ ಮಾಡ್ಕೋಬಹುದು. ವರಮಹಾಲಕ್ಷ್ಮಿ ವ್ರತ ಮಾಡಿದವರು ಮನೆಯಲ್ಲಿ ವ್ರತ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ರೂ ಕೂಡ 3 ಅಥವಾ 5 ಜನ ಮುತ್ತೈದೆಯರಿಗೆ ತಪ್ಪದೆ ಅರಿಶಿಣ ಕುಂಕುಮ ಕೊಡಬೇಕು. ಮಂಗಳಗೌರಿ ವ್ರತ ಮಾಡೋರು ಕೂಡ 3 ಅಥವಾ 5 ಜನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು
ಅವರ ಆಶೀರ್ವಾದ ಪಡೆದುಕೊಳ್ಳಬೇಕು. ಮುತ್ತೈದೆಯರಿಗೆ ನೀವು ಕೊಡುವಂತ ತಾಂಬೂಲ ಸ್ವತಃ ದೇವಿಯೇ ಬಂದು ತೆಗೆದುಕೊಂಡು ಹೋಗುತ್ತಾರೆ. ಹಾಗಾಗಿ ಅತಿ ಬೇಗನೆ ನಿಮಗೆ ದೇವಿಯ ಆಶೀರ್ವಾದ ಸಿಗುತ್ತದೆ. 7. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಯಾವುದೋ ಒಂದು ಶುಕ್ರವಾರದಂದು ಲಕ್ಷ್ಮೀ ದೇವಿ ಅಥವಾ ಪಾರ್ವತಿ ದೇವಿಯ ದೇವಾಲಯಕ್ಕೆ ಹೋಗಿ ದೇವಿಗೆ ತಾಂಬೂಲ ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಈ ರೀತಿ ನೇರವಾಗಿ ದೇವಿಗೆ ತಾಂಬೂಲ ಕೊಡುವುದರಿಂದ ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಕುಟುಂಬದ ಮೇಲಿರುತ್ತದೆ. 8. ಶ್ರಾವಣ ಮಾಸದಲ್ಲಿ ಬರುವಂತ ಪ್ರತಿ ಶುಕ್ರವಾರ ಸಂಜೆ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲ ಮುಂದೆ ತಪ್ಪದೆ 2 ದೀಪ ಹಚ್ಚಬೇಕು. ಶುಕ್ರವಾರಗಳಲ್ಲಿ ಮನೆ ಮುಂದೆ ದೀಪ ಇಟ್ಟರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವವಾಡುತ್ತಾಳೆ. 9. ಮನೆ ಮುಂದೆ ಶ್ರಾವಣ ಮಾಸದಲ್ಲಿ ತಪ್ಪದೆ ಕುಂಬಳಕಾಯಿ ಇರಬೇಕು. ಒಂದು ವೇಳೆ ಇದುವರೆಗೂ ನೀವು ಕುಂಬಳಕಾಯಿ ಮನೆ ಮುಂದೆ ಕಟ್ಟಿಲ್ಲ ಅಂದ್ರೆ ಈ ತಿಂಗಳಲ್ಲಿ ಬರುವ ಯಾವುದೋ ಒಂದು ಬುಧವಾರ ಅಥವಾ ಶನಿವಾರ ಮನೆ ಮುಂದೆ ಕುಂಬಳಕಾಯಿ ಕಟ್ಟಿಕೊಳ್ಳಿ. ಕುಂಬಳಕಾಯಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ. ನಿಮ್ಮ ಮನೆಗಿರುವಂತ ನರದೃಷ್ಟಿ ದೋಷಗಳೆಲ್ಲವೂ ಇದರಿಂದ ನಿವಾರಣೆಯಾಗಿ ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. 10. ನಮ್ಮ ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ಬಹಳ ವಿಶಿಷ್ಟತೆ ಇದೆ. ಹಸುವಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಗೋಮಾತೆಯನ್ನು ಪೂಜಿಸಿದವರಿಗೆ ಸಕಲ ಕೋರಿಕೆಗಳು ತಪ್ಪದೆ ಈಡೇರುತ್ತದೆ. ಅದರಲ್ಲೂ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಹಸುವಿಗೆ ಹಸಿ ಹುಲ್ಲು ತಿನಿಸಿ ನಮಸ್ಕಾರ ಮಾಡಿಕೊಂಡರೆ ಇನ್ನು ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇರುವುದಿಲ್ಲ. ಇದರಿಂದ ಸಕಲ ದೋಷಗಳು ನಿವಾರಣೆಯಾಗಿ ನಿಮ್ಮ ಜಾತಕದಲ್ಲಿ ವಿಪರೀತವಾದ ಅದೃಷ್ಟ ಒಲಿದು ಅಪಾರವಾದ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹಸುವನ್ನು ಪೂಜಿಸಲು ಸಾಧ್ಯವಾಗದವರು ಚಿಕ್ಕ ಗೋಮಾತೆಯ ಬೊಂಬೆಯನ್ನು ಮನೆಗೆ ತಂದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಂಡು ಈ ಶ್ರಾವಣ ಮಾಸ ಮುಗಿಯುವವರೆಗೂ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪ್ರತಿದಿನ ಮೊದಲು ಗೋಮಾತೆಗೆ ನಮಸ್ಕಾರ ಮಾಡಿಕೊಂಡರೆ ಮುಕ್ಕೋಟಿ ದೇವತೆಯರ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. 11. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವರನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ಹಣದ ಸಮಸ್ಯೆಯಿಂದ ಬಾಧೆ ಪಡುತ್ತಿದ್ದಾರೆ. ಅಂತವರಿಗೆ ಈ ಶ್ರಾವಣ ಮಾಸ ಒಂದು ವರ ಎಂದು ಹೇಳಬೇಕು. ಏಕೆಂದರೆ ಈ ಶ್ರಾವಣ ಮಾಸದಲ್ಲಿ ಬರುವಂತ ಯಾವುದೋ ಒಂದು ಶುಕ್ರವಾರದಂದು ನಿಮ್ಮ ದೇವರ ಮನೆಯಲ್ಲಿ ಐಶ್ವರ್ಯ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. ಐಶ್ವರ್ಯ ದೀಪ ಅಂದರೆ ಉಪ್ಪು ದೀಪ. ಉಪ್ಪು ದೀಪ ಹಚ್ಚುವುದರಿಂದ ಕಡು ಬಡವ ಕೂಡ ಶ್ರೀಮಂತನಾಗುತ್ತಾನೆ. ಹಾಗಾಗಿ ಈ ತಿಂಗಳಿನಲ್ಲಿ ಮರೆಯದೆ ಯಾವುದೋ ಒಂದು ಶುಕ್ರವಾರ ತಪ್ಪದೆ ಉಪ್ಪಿನ ದೀಪ ಹಚ್ಚಿ, ಸಾಧ್ಯವಾದರೆ ಎಲ್ಲಾ ಶುಕ್ರವಾರಗಳು ಕೂಡ ಹಚ್ಚಿ. 12. ಪಾರ್ವತಿ ಪರಮೇಶ್ವರರು ಕೇವಲ ಈ ಸೃಷ್ಟಿಗೆ ಮಾತ್ರ ತಂದೆ ತಾಯಿ ಅಲ್ಲ, ಎಲ್ಲಾ ದೇವಾನುದೇವತೆಗಳಿಗೂ ಕೂಡ ತಂದೆ ತಾಯಿ ಎಂದು ಹೇಳುತ್ತಾರೆ. ಅವರ ಅನುಗ್ರಹ ನಮ್ಮ ಮೇಲಿದ್ದರೆ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರದೆ ನಮ್ಮ ಕುಟುಂಬವೆಲ್ಲ ಸುಖ ಸಂತೋಷದಿಂದ ಬದುಕಬಹುದು. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಬರುವಂತ ಸೋಮವಾರದಂದು ಶಿವನ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸಿ. ಸಾಧ್ಯವಾದರೆ ನೀವೇ ನಿಮ್ಮ ಕೈಯಾರೆ ಒಂದು ಚೊಂಬು ನೀರನ್ನು ಶಿವಲಿಂಗದ ಮೇಲೆ ಹಾಕಿ ಓಂ ನಮಃ ಶಿವಾಯ ಅನ್ನೋ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿದರೆ ಶಿವನ ಆಶೀರ್ವಾದ ಯಾವಾಗಲೂ ನಮ್ಮ ಕುಟುಂಬದ ಮೇಲಿರುತ್ತದೆ. ಎಲ್ಲಾ ದೇವಾಲಯಗಳಲ್ಲೂ ಭಕ್ತರ ಕೈಯಿಂದ ಅಭಿಷೇಕ ಮಾಡಿಸುವುದಿಲ್ಲ. ಹಾಗಾಗಿ ನೀವೇ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅದಕ್ಕೂ ಕೂಡ ಅಭಿಷೇಕ ಮಾಡಿಕೊಳ್ಳಬಹುದು. 13. ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿ. ಎಲ್ಲಾ ದಾನಗಳಿಗಿಂತಲೂ ಅನ್ನದಾನ ಶ್ರೇಷ್ಠ ಎಂದು ಹೇಳುತ್ತಾರೆ. ಹಾಗಾಗಿ ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಈ ತಿಂಗಳಿನಲ್ಲಿ ಅನ್ನದಾನ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 13 ಟಿಪ್ಸ್ಗಳನ್ನ ಪ್ರತಿಯೊಬ್ಬರೂ ಕೂಡ ಶ್ರಾವಣ ಮಾಸದಲ್ಲಿ ಆಚರಿಸಬೇಕು. ಆಗಲೇ ನಿಮಗೆ ಸಂಪೂರ್ಣವಾದ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.